ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವೈಭವ ಜೋರಾಗಿದೆ. ಇಂದು ಕೂಡ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾಕುಂಭದಲ್ಲಿ ಸಂಭ್ರಮ ಮೇಳೈಸಿದೆ. ಕೋಟಿ ಕೋಟಿ ಸನಾತನಿಗಳು ಒಂದ್ ಕಡೆ ಸೇರಿದ್ದರಿಂದ ಪ್ರಯಾಗ್ರಾಜ್ ಮಿನಿ ಭಾರತದಂತೆ ಕಾಣುತ್ತಿದೆ. ಯಾತ್ರಿಗಳು ತಂಡ ತಂಡವಾಗಿ ಹರಿದು ಬಂದಿದ್ರು. ವಯಸ್ಸಿನ ಭೇದವಿಲ್ಲದೆ ಭಜನೆ, ಹಾಡು, ನಾಮಸ್ಮರಣೆಯೊಂದಿಗೆ ಯಾತ್ರಿಗಳು ಕುಣಿದು ಕುಪ್ಪಳಿಸಿದ್ರು. ಕಳೆದ 3 ದಿನಗಳಲ್ಲಿ 6 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಕ್ಕೆ ಬರುವಂತವ್ರವರು ಅವರೆಲ್ಲರೂ ಕೂಡ ನೋಡಿ, ಚುಮು ಚುಮು ಚಳಿ ಇದೆ. -°C ಅಷ್ಟು ಉಷ್ಣಾಂಶ ಇದೆ. ಚುಮು ಚುಮು ಚಳಿ ಇದೆ. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಚಳಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರುತ್ತೆ. ಅಂತ ಚುಮು ಚುಮು ಚಳಿಯಲ್ಲೂ ಕೂಡ ಜನರ ಸಾಗರ, ಯಾತ್ರಿಕರ ಸಾಗರ ಮಾತ್ರ ಅದು ಕಡಿಮೆ ಆಗ್ತಾನೆ ಇಲ್ಲ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಕೂಡ ಯಾತ್ರಿಕರು ಬಂದು ಸ್ನಾನ ಮಾಡ್ತಾರೆ. ಮಹಾಕುಂಭದಲ್ಲಿ 5 ಕಾಲುಗಳಿರುವ ನಂದಿ. ಮಹಾಕುಂಭ ಮೇಳದಲ್ಲಿ ಬಾಬಾ ಒಬ್ರು ಕರ್ನಾಟಕದಿಂದ 5 ಕಾಲುಗಳಿರೋ ನಂದಿಯನ್ನ ಕರೆತಂದಿದ್ದು ವಿಶೇಷವಾಗಿತ್ತು. ಇಲ್ಲಿ ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದೆ. ಪ್ರತಿದಿನವೂ ಇಲ್ಲಿ ಪೂಜೆ, ಹೋಮ, ಭಗವದ್ಗೀತೆ ಪಾರಾಯಣ ಎಲ್ಲವೂ ಕೂಡ ನಡೆಯುತ್ತೆ. ಈ ದೇಗುಲಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಹಸು ಇದೆಯಲ್ಲ, ಹಸುವಿಗೆ 5 ಕಾಲಿದೆ. ನೋಡ್ಬೋದು ನೀವು, ಈ ಹಸುವಿಗೆ 5 ಕಾಲಿದೆ. ಈ ಹಸುವನ್ನ ಅವರು ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಕರ್ನಾಟಕದ ಲಿಂಕ್ ಕೂಡ ಇದೆ ಈ ಬಾಬಾಗೆ ಮತ್ತೆ ಈ ಹಸುವಿಗೆ. ಇದು ಹೈದರಾಬಾದ್ ನಲ್ಲಿ ಲಂಗರ್ ಅಂತ, ಅಲ್ಲಿ ಶ್ರೀರಾಮಚಂದ್ರ ಅವರೇ ಆಗಿ ಬಂದಿರೋದು. ಭಕ್ತ ರಾಮದಾಸ ಅಂತ ಹೇಳಿ ನಿಜಾಮ್ ಟೈಮ್ ನಲ್ಲಿ ಭಕ್ತ ರಾಮದಾಸ ಏನ್ ಮಾಡ್ತಾರ ಅಂದ್ರೆ, ಜೈಲ್ನ ಗೋಡೆ ಇರುತ್ತಲ್ಲ, ಆ ಗೋಡೆ ಕಲ್ಲಿನಿಂದ ಕೆತ್ತಾ ಇರ್ತಿದ್ರು. ಕೆತ್ತಿ ಶ್ರೀರಾಮಚಂದ್ರ ಪುರ ಇತಿಹಾಸ ಬರೆದಿದ್ರು ಅವರು. ಅಯೋಧ್ಯೆ ಬಾಲರಾಮನಂತೆ ಮಹಾಕುಂಭದಲ್ಲಿಯೂ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತ ಶಿಲ್ಪ, ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂತ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಬಳಿಕ ಪುಟಾಣಿಯೊಬ್ಬ ರಿಪಬ್ಲಿಕ್ ಕನ್ನಡ ಕಣ್ಣಿಗೆ ಕಂಡಿದ್ದು ಹೀಗೆ. ಬೋಲೋ ಹರ ಹರ ಮಹಾದೇವ್. ಕುಂಭಮೇಳದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮುಳ್ಳು ಬಾಬಾ. ಅವರ ದರ್ಶನವನ್ನು ಮಾಡ್ಕೊಂಡ್ಬಿಡಿ. ಕುಂಭಮೇಳದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವೈಭವ ಜೋರಾಗಿದೆ. ಇಂದು ಕೂಡ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾಕುಂಭದಲ್ಲಿ ಸಂಭ್ರಮ ಮೇಳೈಸಿದೆ. ಕೋಟಿ ಕೋಟಿ ಸನಾತನಿಗಳು ಒಂದ್ ಕಡೆ ಸೇರಿದ್ದರಿಂದ ಪ್ರಯಾಗ್ರಾಜ್ ಮಿನಿ ಭಾರತದಂತೆ ಕಾಣುತ್ತಿದೆ. ಯಾತ್ರಿಗಳು ತಂಡ ತಂಡವಾಗಿ ಹರಿದು ಬಂದಿದ್ರು. ವಯಸ್ಸಿನ ಭೇದವಿಲ್ಲದೆ ಭಜನೆ, ಹಾಡು, ನಾಮಸ್ಮರಣೆಯೊಂದಿಗೆ ಯಾತ್ರಿಗಳು ಕುಣಿದು ಕುಪ್ಪಳಿಸಿದ್ರು. ಕಳೆದ 3 ದಿನಗಳಲ್ಲಿ 6 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಕ್ಕೆ ಬರುವಂತವ್ರವರು ಅವರೆಲ್ಲರೂ ಕೂಡ ನೋಡಿ, ಚುಮು ಚುಮು ಚಳಿ ಇದೆ. -°C ಅಷ್ಟು ಉಷ್ಣಾಂಶ ಇದೆ. ಚುಮು ಚುಮು ಚಳಿ ಇದೆ. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಚಳಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರುತ್ತೆ. ಅಂತ ಚುಮು ಚುಮು ಚಳಿಯಲ್ಲೂ ಕೂಡ ಜನರ ಸಾಗರ, ಯಾತ್ರಿಕರ ಸಾಗರ ಮಾತ್ರ ಅದು ಕಡಿಮೆ ಆಗ್ತಾನೆ ಇಲ್ಲ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಕೂಡ ಯಾತ್ರಿಕರು ಬಂದು ಸ್ನಾನ ಮಾಡ್ತಾರೆ. ಮಹಾಕುಂಭದಲ್ಲಿ 5 ಕಾಲುಗಳಿರುವ ನಂದಿ. ಮಹಾಕುಂಭ ಮೇಳದಲ್ಲಿ ಬಾಬಾ ಒಬ್ರು ಕರ್ನಾಟಕದಿಂದ 5 ಕಾಲುಗಳಿರೋ ನಂದಿಯನ್ನ ಕರೆತಂದಿದ್ದು ವಿಶೇಷವಾಗಿತ್ತು. ಇಲ್ಲಿ ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದೆ. ಪ್ರತಿದಿನವೂ ಇಲ್ಲಿ ಪೂಜೆ, ಹೋಮ, ಭಗವದ್ಗೀತೆ ಪಾರಾಯಣ ಎಲ್ಲವೂ ಕೂಡ ನಡೆಯುತ್ತೆ. ಈ ದೇಗುಲಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಹಸು ಇದೆಯಲ್ಲ, ಹಸುವಿಗೆ 5 ಕಾಲಿದೆ. ನೋಡ್ಬೋದು ನೀವು, ಈ ಹಸುವಿಗೆ 5 ಕಾಲಿದೆ. ಈ ಹಸುವನ್ನ ಅವರು ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಕರ್ನಾಟಕದ ಲಿಂಕ್ ಕೂಡ ಇದೆ ಈ ಬಾಬಾಗೆ ಮತ್ತೆ ಈ ಹಸುವಿಗೆ. ಇದು ಹೈದರಾಬಾದ್ ನಲ್ಲಿ ಲಂಗರ್ ಅಂತ, ಅಲ್ಲಿ ಶ್ರೀರಾಮಚಂದ್ರ ಅವರೇ ಆಗಿ ಬಂದಿರೋದು. ಭಕ್ತ ರಾಮದಾಸ ಅಂತ ಹೇಳಿ ನಿಜಾಮ್ ಟೈಮ್ ನಲ್ಲಿ ಭಕ್ತ ರಾಮದಾಸ ಏನ್ ಮಾಡ್ತಾರ ಅಂದ್ರೆ, ಜೈಲ್ನ ಗೋಡೆ ಇರುತ್ತಲ್ಲ, ಆ ಗೋಡೆ ಕಲ್ಲಿನಿಂದ ಕೆತ್ತಾ ಇರ್ತಿದ್ರು.
ಕೆತ್ತಿ ಶ್ರೀರಾಮಚಂದ್ರಪುರ ಇತಿಹಾಸ ಬರೆದಿದ್ರು ಅವರು. ಅಯೋಧ್ಯೆ ಬಾಲರಾಮನಂತೆ ಮಹಾಕುಂಭದಲ್ಲಿಯೂ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಶಿಲ್ಪ, ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂತ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಬಳಿಕ ಪುಟಾಣಿಯೊಬ್ಬ ರಿಪಬ್ಲಿಕ್ ಕನ್ನಡ ಕಣ್ಣಿಗೆ ಕಂಡಿದ್ದು ಹೀಗೆ. ಬೋಲೋ ಹರ ಹರ ಮಹದೇವ್. ಕುಂಭಮೇಳದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮುಳ್ಳು ಬಾಬಾ. ಅವರ ದರ್ಶನವನ್ನು ಮಾಡ್ಕೊಂಡ್ಬಿಡಿ. ಕುಂಭಮೇಳದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವೈಭವ ಜೋರಾಗಿದೆ. ಇಂದು ಕೂಡ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾಕುಂಭದಲ್ಲಿ ಸಂಭ್ರಮ ಮೇಳೈಸಿದೆ. ಕೋಟಿ ಕೋಟಿ ಸನಾತನಿಗಳು ಒಂದ್ ಕಡೆ ಸೇರಿದ್ದರಿಂದ ಪ್ರಯಾಗ್ರಾಜ್ ಮಿನಿ ಭಾರತದಂತೆ ಕಾಣುತ್ತಿದೆ. ಯಾತ್ರಿಗಳು ತಂಡ ತಂಡವಾಗಿ ಹರಿದು ಬಂದಿದ್ರು. ವಯಸ್ಸಿನ ಭೇದವಿಲ್ಲದೆ ಭಜನೆ, ಹಾಡು, ನಾಮಸ್ಮರಣೆಯೊಂದಿಗೆ ಯಾತ್ರಿಗಳು ಕುಣಿದು ಕುಪ್ಪಳಿಸಿದ್ರು. ಕಳೆದ 3 ದಿನಗಳಲ್ಲಿ 6 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಕ್ಕೆ ಬರುವಂತವ್ರವರು ಅವರೆಲ್ಲರೂ ಕೂಡ ನೋಡಿ ಚುಮು ಚುಮು ಚಳಿ ಇದೆ. -ಡಿಗ್ರಿ ಅಷ್ಟು ಉಷ್ಣಾಂಶ ಇದೆ. ಚುಮು ಚುಮು ಚಳಿ ಇದೆ. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಚಳಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರುತ್ತೆ. ಅಂತ ಚುಮು ಚುಮು ಚಳಿಯಲ್ಲೂ ಕೂಡ ಜನರ ಸಾಗರ, ಯಾತ್ರಿಕರ ಸಾಗರ ಮಾತ್ರ ಅದು ಕಡಿಮೆ ಆಗ್ತಾನೆ ಇಲ್ಲ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಕೂಡ ಯಾತ್ರಿಕರು ಬಂದು ಸ್ನಾನ ಮಾಡ್ತಾರೆ. ಮಹಾಕುಂಭದಲ್ಲಿ 5 ಕಾಲುಗಳಿರುವ ನಂದಿ. ಮಹಾಕುಂಭ ಮೇಳದಲ್ಲಿ ಬಾಬಾ ಒಬ್ರು ಕರ್ನಾಟಕದಿಂದ 5 ಕಾಲುಗಳಿರೋ ನಂದಿಯನ್ನ ಕರೆತಂದಿದ್ದು ವಿಶೇಷವಾಗಿತ್ತು. ಇಲ್ಲಿ ದಕ್ಷಿಣ ಭಾರತದ ಏಕೈಕ ದೇವಸ್ಥಾನ ಇದೆ. ಪ್ರತಿದಿನವೂ ಇಲ್ಲಿ ಪೂಜೆ, ಹೋಮ, ಭಗವದ್ಗೀತೆ ಪಾರಾಯಣ ಎಲ್ಲವೂ ಕೂಡ ನಡೆಯುತ್ತೆ. ಈ ದೇಗುಲಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಹಸು ಇದೆಯಲ್ಲ, ಹಸುವಿಗೆ 5 ಕಾಲಿದೆ. ನೋಡ್ಬೋದು ನೀವು, ಈ ಹಸುವಿಗೆ 5 ಕಾಲಿದೆ. ಈ ಹಸುವನ್ನ ಅವರು ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಕರ್ನಾಟಕದ ಲಿಂಕ್ ಕೂಡ ಇದೆ ಈ ಬಾಬಾಗೆ ಮತ್ತೆ ಈ ಹಸುವಿಗೆ. ಇದು ಹೈದರಾಬಾದ್ ನಲ್ಲಿ ಲಂಗರೋಸ್ ಅಂತ, ಅಲ್ಲಿ ಶ್ರೀರಾಮಚಂದ್ರ ಅವರೇ ಆಗಿ ಬಂದಿರೋದು. ಭಕ್ತ ರಾಮದಾಸ ಅಂತ ಹೇಳಿ ನಿಜಾಮ ಟೈಮ್ ನಲ್ಲಿ ಭಕ್ತ ರಾಮದಾಸ ಏನ್ ಮಾಡ್ತಾರ ಅಂದ್ರೆ, ಜೈಲ್ನ ಗೋಡೆ ಇರುತ್ತಲ್ಲ, ಆ ಗೋಡೆ ಕಲ್ಲಿನಿಂದ ಕೆತ್ತಾ ಇರ್ತಿದ್ರು. ಕೆತ್ತಿ ಶ್ರೀರಾಮಚಂದ್ರಪುರ ಇತಿಹಾಸ ಬರೆದಿದ್ರು ಅವರು. ಅಯೋಧ್ಯೆ ಬಾಲರಾಮನಂತೆ ಮಹಾಕುಂಭದಲ್ಲಿಯೂ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಶಿಲ್ಪ, ಅದೇ ರೀತಿಯ ಶಿಲ್ಪವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿ ಇಲ್ಲಿ ಮಹಾಕುಂಭಕ್ಕೆ ಬರುವಂತ ಯಾತ್ರಿಕರಿಗೆ ಶ್ರೀರಾಮನ ದರ್ಶನವನ್ನ ಮಾಡಿಸಿದೆ ವಿಶ್ವ ಹಿಂದೂ ಪರಿಷತ್. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನದ ಬಳಿಕ ಪುಟಾಣಿಯೊಬ್ಬ ರಿಪಬ್ಲಿಕ್ ಕನ್ನಡ ಕಣ್ಣಿಗೆ ಕಂಡಿದ್ದು ಹೀಗೆ. ಬೋಲೋ ಹರ ಹರ ಮಹದೇವ್. ಕುಂಭಮೇಳದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮುಳ್ಳು ಬಾಬಾ. ಅವರ ದರ್ಶನವನ್ನು ಮಾಡ್ಕೊಂಡ್ಬಿಡಿ. ಕುಂಭಮೇಳದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.